ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚೀನಾ ಇತ್ತೀಚೆಗೆ ಜರ್ಮನಿಯ ಫೈಟರ್ ಜೆಟ್ ಮೇಲೆ ಲೇಸರ್ ದಾಳಿ ಮಾಡಿ ದೊಡ್ಡ ಸುದ್ದಿ ಮಾಡಿತ್ತು. ಲೇಸರ್ನಿಂದ ಫೈಟರ್ ಜೆಟ್ನ ಮೇಲೆ ಅಟ್ಯಾಕ್ ಮಾಡಿದ ಚೀನಾ ಹೊಸ ಯುದ್ಧ ತಂತ್ರವನ್ನ ಜಗತ್ತಿಗೆ ಪರಿಚಯ ಮಾಡಿತ್ತು. ಹೀಗೆ ಚೀನಾದ ಲೇಸರ್ ದಾಳಿ ಸದ್ದು ಮಾಡ್ತಾ ಇರುವಾಗಲೇ ಚೀನಾ ಹಾರುವ ಬೋಟನ್ನು ರೆಡಿ ಮಾಡಿಬಿಟ್ಟಿದೆ. ಈ ಹಾರುವ ಬೋಟ್ಗೆ ಚೀನಾ ಬೊಹೈ ಸಿ ಮಾನ್ಸ್ಟರ್ ಅಂತ ಹೆಸರಿಟ್ಟಿದೆ. ಹೆಸರಿನಲ್ಲೇ ದೊಡ್ಡದೊಂದು ಬೂಮ್ ಮಾಡಿದೆ ಚೀನಾದ ಈ ಹಾರುವ ಹಡಗು. ಈ ಫ್ಲೈಯಿಂಗ್ ಬೋಟ್ ಚೀನಾದ ನೌಕಾದಳದ ಶಕ್ತಿಯನ್ನೇ ಚೇಂಜ್ ಮಾಡಿ ಬಿಡುತ್ತೆ ಅಂತ ಮಾತುಕತೆಗಳು ನಡೀತಾ ಇದೆ. ಸಮುದ್ರ ಯುದ್ಧದಲ್ಲಿ ಗೇಮ್ ಚೇಂಜ್ ಆಗುವ ಲಕ್ಷಣಗಳು ಗೋಚರಿಸುತ್ತಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಚೀನಾ ರಣರಂಗದ ಗೇಮ್ ಚೇಂಜರ್ ಅನ್ನ ರೆಡಿ ಮಾಡಿಬಿಟ್ಟಿದೆ. ಹಾಗಂತ ಚೀನಾದ ಬಳಿ ಮಾತ್ರ ಹಾರುವ ಬೋಟ್ ಇರೋದಲ್ಲ, ಇದನ್ನ ಮೊದಲು ರೆಡಿ ಮಾಡಿದ್ದು ರಷ್ಯಾ. ಶೀತಲ ಸಮರದ ಸಮಯದಲ್ಲೇ ರಷ್ಯಾ ಹಾರುವ ಬೋಟನ್ನ ರಣರಂಗಕ್ಕೆ ಇಳಿಸಿಬಿಟ್ಟಿತ್ತು. ಆದರೆ ಈಗ ಚೀನಾ ರೆಡಿ ಮಾಡಿರುವ ಬೋಟ್ ಇದೆಯಲ್ಲ, ಅದು ಅಂತಿಂತ ಬೋಟ್ ಅಲ್ಲ, ತುಂಬಾನೇ ಅಡ್ವಾನ್ಸ್ಡ್ ಆಗಿರುವ ಬೋಟ್. ಈ ಫ್ಲೈಯಿಂಗ್ ಬೋಟ್ ಕೇವಲ ಯುದ್ಧರಂಗದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ವಿಚಾರದಲ್ಲಿ ಚೀನಾದ ಸಹಾಯಕ್ಕೆ ಬರಲಿಕ್ಕಿದೆ. ಚೀನಾದ ಈ ಆವಿಷ್ಕಾರ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಹಳದಿ ಸಮುದ್ರದಲ್ಲಿ ಆರ್ಭಟ ಮಾಡುವ ಚೀನಾಗೆ ಮತ್ತಷ್ಟು ಬಲ ಬಂದಂತಾಗುತ್ತೆ. ಹೀಗಾಗಿ ಚೀನಾದ ಈ ರಣತಂತ್ರಕ್ಕೆ ಪ್ರತಿತಂತ್ರ ಹೂಡಲೇಬೇಕಿದೆ. ಅಷ್ಟಕ್ಕೂ ಏನಿದು ಚೀನಾದ ಹಾರುವ ಬೋಟ್, ಇದರ ಶಕ್ತಿ ಸಾಮರ್ಥ್ಯವೇನು, ಭಾರತ ಈ ಹಾರುವ ಬೋಟ್ ಬಗ್ಗೆ ಯಾವ ರೀತಿಯ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು, ಎಲ್ಲವನ್ನ ತೋರಿಸ್ತೀವಿ ನೋಡಿ. ಹಾರುವ ಬೋಟ್ ಅಥವಾ ಹಾರುವ ಹಡಗು ಸದ್ಯ ಯುದ್ಧ ಕ್ಷೇತ್ರದಲ್ಲಿ ಸದ್ದು ಮಾಡ್ತಾ ಇರುವ ಹೆಸರು. ಇದನ್ನ ಮೊದಲು ಪರಿಚಯ ಮಾಡಿದ್ದು ಸೋವಿಯತ್ ಯೂನಿಯನ್. ಈ ಮೊದಲು ರಷ್ಯಾ ಸೋವಿಯತ್ ಯೂನಿಯನ್ ಆಗಿತ್ತು. ಈ ಸೋವಿಯತ್ ಯೂನಿಯನ್ ತಂತ್ರಜ್ಞಾನದ ವಿಚಾರದಲ್ಲಿ ಅಮೆರಿಕಕ್ಕಿಂತಲೂ ಮುಂದೆ ಇದ್ದ ದೇಶ. ಅಮೆರಿಕ ಇವತ್ತೆಷ್ಟೇ ಮುಂದುವರೆದ ದೇಶವಾದರೂ ಸೋವಿಯತ್ ಯೂನಿಯನ್ ಹಲವು ದಶಕಗಳ ಹಿಂದೆಯೇ ಅಮೆರಿಕಕ್ಕಿಂತಲೂ ಮುಂದೆ ಇದ್ದ ದೇಶ. ಸೋವಿಯತ್ ಯೂನಿಯನ್ ಅದೆಷ್ಟು ಮುಂದುವರೆದಿತ್ತು ಅಂದರೆ ಅಂದಿನ ಕಾಲದಲ್ಲೇ ಹಾರುವ ಹಡಗನ್ನ ಅದು ರೆಡಿ ಮಾಡಿತ್ತು. ಅದು ಶೀತಲ ಸಮರದ ಕಾಲ. ರಷ್ಯಾ ಹಾರುವ ಬೋಟನ್ನ ರೆಡಿ ಮಾಡಿ ಇಡೀ ಜಗತ್ತನ್ನೇ ಚಕಿತಗೊಳ್ಳುವಂತೆ ಮಾಡಿತ್ತು. ಇದು ಸಮುದ್ರದಿಂದ ಸ್ವಲ್ಪ ಮೇಲ್ಮಟ್ಟದಲ್ಲಿ ಹಾರುತ್ತೆ, ಹೀಗಾಗಿ ಶತ್ರುಗಳ ರಾಡರ್ಗೆ ಅಷ್ಟು ಸುಲಭದಲ್ಲಿ ಸಿಗ್ತಾ ಇರಲಿಲ್ಲ. ಮತ್ತೊಂದು ಕಡೆ ಇದರ ಸ್ಪೀಡ್ ಕೂಡ ತುಂಬಾನೇ ಹೆಚ್ಚಿತ್ತು. ಇದರ ಮತ್ತೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇದು ಸಮುದ್ರದಲ್ಲಿ ಬೋಟ್ನ ರೀತಿ ಕೂಡ ಚಲಿಸುತ್ತೆ, ಆಕಾಶದಲ್ಲಿ ವಿಮಾನದಂತೆ ಕೂಡ ಹಾರುತ್ತೆ. ಇದನ್ನ ಡೆವಲಪ್ ಮಾಡೋದಕ್ಕೆ ಪ್ರಮುಖ ಕಾರಣ ಹಡಗಿನ ಸ್ಪೀಡ್. ಹಡಗು ಬೇರೆಲ್ಲ ವಿಚಾರದಲ್ಲೂ ಒಳ್ಳೆಯದೇ, ಆದರೆ ಅದರ ಸ್ಪೀಡ್ ಮಾತ್ರ ತುಂಬಾನೇ ಕಡಿಮೆ. ಒಂದು ವೇಳೆ ಹಡಗು ತುಂಬಾನೇ ಸ್ಪೀಡ್ ಆಗಿ ಚಲಿಸ್ತಾ ಇದ್ರೆ ಯಾವುದೇ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ, ಆದರೆ ಹಡಗು ಸ್ಪೀಡ್ ಆಗಿ ಹೋಗೋದಕ್ಕೆ ಆಗೋದಿಲ್ಲ. ಇದೇ ಕಾರಣಕ್ಕಾಗಿ ರಷ್ಯಾ ಅವತ್ತು ಪರ್ಯಾಯ ಮಾರ್ಗ ಹುಡುಕುವ ಪ್ರಯತ್ನ ಮಾಡಿದಾಗ ಆವಿಷ್ಕಾರವಾಗಿದ್ದೆ ಹಾರುವ ಬೋಟ್. ಈ ಹಾರುವ ಬೋಟ್ ಸಮುದ್ರದಲ್ಲಿ ಕೂಡ ಸಲೀಸಾಗಿ ಹೋಗ್ತಾ ಇತ್ತು, ಹಾಗೆ ವಿಮಾನದಂತೆ ಹಾರಾಟ ಕೂಡ ಮಾಡ್ತಾ ಇತ್ತು. ಹಾರುವ ಬೋಟನ್ನ ಆವಿಷ್ಕಾರ ಮಾಡಿದ ನಂತರ ರಷ್ಯಾದ ಸೇನಾಪಡೆಗೆ ಆನೆ ಬಲ ಬಂದುಬಿಡುತ್ತೆ. ಹಾಗಂತ ಇದನ್ನ ಕೇವಲ ಯುದ್ಧರಂಗದಲ್ಲಿ ಮಾತ್ರ ಬಳಕೆ ಮಾಡಿದ್ದಲ್ಲ, ಕಣ್ಗಾವಲು ವ್ಯವಸ್ಥೆಯಾಗಿ ಕೂಡ ಇದನ್ನ ರಷ್ಯಾ ಬಳಕೆ ಮಾಡಿತ್ತು. ಪ್ಯಾಸೆಂಜರ್ ವೆಹಿಕಲ್ ಆಗಿ ಕೂಡ ರಷ್ಯಾ ಹಾರುವ ಬೋಟನ್ನ ಬಳಕೆ ಮಾಡಿತ್ತು. ಹಾಗಾದ್ರೆ ರಷ್ಯಾ ಅದೆಷ್ಟು ಅಡ್ವಾನ್ಸ್ಡ್ ಆಗಿತ್ತು ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ. ಈಗ ಹಲವಾರು ದಶಕಗಳ ಬಳಿಕ ಚೀನಾ ಕೂಡ ಹಾರುವ ಬೋಟನ್ನ ಅಖಾಡಕ್ಕಿಳಿಸಿದೆ. ಸದ್ಯದ ಮಟ್ಟಿಗೆ ರಷ್ಯಾದ ಬಳಿ ಮಾತ್ರ ಇಂಥದ್ದೊಂದು ಟೆಕ್ನಾಲಜಿ ಇತ್ತು, ಈಗ ಚೀನಾ ಅದನ್ನ ಡೆವಲಪ್ ಮಾಡಿದೆ. ಚೀನಾ ಈ ರೀತಿಯ ತಂತ್ರಜ್ಞಾನ ಅಭಿವೃದ್ಧಿ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಮೆರಿಕ ಕೂಡ ಫ್ಲೈಯಿಂಗ್ ಬೋಟನ್ನ ರೆಡಿ ಮಾಡೋದಕ್ಕೆ ಶುರು ಮಾಡಿದೆ. ಜಪಾನ್ ಕೂಡ ಸಣ್ಣದೊಂದು ಹಾರುವ ಬೋಟನ್ನ ರೆಡಿ ಮಾಡ್ತಾ ಇದೆ. ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಇದೇ ಆಗಸ್ಟ್ 3ರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ. 3 ನೈಟ್ ಹಾಗೂ 4 ಡೇಗಳ ಟೂರ್ ಇದಾಗಿದ್ದು ಪುರಿ ಜಗನ್ನಾಥ, ಕೊನಾರ್ಕ್, ಬಿರಾಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದ್ಯಗಿರಿ, ಸ್ಕಂದಗಿರಿ, ಕಟಾಕ್ ಇಷ್ಟೆಲ್ಲ ಪ್ಲೇಸ್ ಗಳಿಗೆ ಜಸ್ಟ್ 29,700 ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಮ್ಯಾನೇಜರ್ ಅಸಿಸ್ಟೆನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಸೀಟ್ಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಕೂಡಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ. ಚೀನಾ ಈ ಹಾರುವ ಹಡಗನ್ನ ಹಳದಿ ಸಮುದ್ರದಲ್ಲಿ ಡಿಪ್ಲಾಯ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹಳದಿ ಸಮುದ್ರದಲ್ಲಿ ತನ್ನದೇ ಆಟ ನಡೆಯಬೇಕು ಅನ್ನೋದು ಚೀನಾದ ಮಹದಾಸೆ. ಹಳದಿ ಸಮುದ್ರದಲ್ಲಿರುವ ಸಣ್ಣ ಪುಟ್ಟ ದೇಶಗಳನ್ನ ಯಾವಾಗಲೂ ಚೀನಾ ಬೆದರಿಸ್ತಾ ಇರುತ್ತೆ.
ಈಗ ಈ ರೀತಿ ಬೆದರಿಸೋದಕ್ಕೆ ಮತ್ತೊಂದು ಆಯುಧ ಚೀನಾಗೆ ಸಿಕ್ಕಿಬಿಟ್ಟಿದೆ. ಚೀನಾ ಇದನ್ನ ಕೇವಲ ಯುದ್ಧರಂಗದಲ್ಲಿ ಮಾತ್ರವಲ್ಲ, ಪ್ಯಾಸೆಂಜರ್ಗಳನ್ನ ಸಾಗಣೆ ಮಾಡೋದಕ್ಕೆ ಕೂಡ ಬಳಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಪ್ಯಾಸೆಂಜರ್ ವೆಹಿಕಲ್ ರೂಪದಲ್ಲಿ ಕೂಡ ಬಳಕೆ ಮಾಡೋದಕ್ಕೆ ಚೀನಾ ನಿರ್ಧಾರ ಮಾಡಿದೆ. ಇಲ್ಲಿ ಪ್ಯಾಸೆಂಜರ್ ವೆಹಿಕಲ್ ವಿಚಾರ ಬಂದಾಗ ಒಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ಪ್ಯಾಸೆಂಜರ್ ವಿಭಾಗದಲ್ಲಿ ಹಾರುವ ಬೋಟನ್ನ ಭಾರತ ಈ ಮೊದಲೇ ಜಗತ್ತಿನ ಮುಂದೆ ಇಟ್ಟಿತ್ತು. ಭಾರತ ಈ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಭಾರತ ರೆಡಿ ಮಾಡಿರುವ ಆ ವಾಟರ್ ಬೋಟ್ನ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮೊದಲು ಪ್ಯಾಸೆಂಜರ್ ವೆಹಿಕಲ್ ಆಗಿ ಇದನ್ನ ಬಳಕೆ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜ್ ಇದೆ ಅನ್ನುವ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ವಿಮಾನಕ್ಕಿಂತ ತುಂಬಾನೇ ಸೇಫ್. ಕಾರಣ ಏನು ಅನ್ನೋದು ನಿಮಗೆ ಗೊತ್ತಿರಬಹುದು. ವಿಮಾನ ತುಂಬಾ ಎತ್ತರದಲ್ಲಿ ಹಾರಾಟ ನಡೆಸುತ್ತೆ. ಹೀಗಾಗಿ ಏನಾದರೂ ಅವಘಡಗಳು ನಡೆದ ಸಂದರ್ಭದಲ್ಲಿ ಪ್ರಾಣಹಾನಿ ಆಗುತ್ತೆ. ನಿಮಗೆಲ್ಲ ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದ ಘಟನೆ ಬಗ್ಗೆ ನೆನಪಿರಬಹುದು. ವಿಮಾನ ದುರಂತವಾಗಿ ಎಷ್ಟೆಲ್ಲ ಮಂದಿ ಪ್ರಾಣ ಕಳೆದುಕೊಂಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಈ ವಾಟರ್ ಬೋಟ್ ಸಮುದ್ರದ ಮೇಲ್ಮೈನಲ್ಲೇ ಹಾರಾಟ ಮಾಡೋದ್ರಿಂದ ದುರಂತಗಳು ನಡೆಯುವ ಸಾಧ್ಯತೆ ತೀರಾ ಕಡಿಮೆ. ಒಂದು ವಿಮಾನ ರೆಡಿ ಮಾಡಬೇಕು ಅಂದರೆ ತುಂಬಾನೇ ಖರ್ಚಾಗುತ್ತೆ. ಆದರೆ ವಾಟರ್ ಬೋಟ್ ನಿರ್ಮಾಣ ಮಾಡೋದಕ್ಕೆ ಖರ್ಚು ಕಡಿಮೆ. ಇನ್ನು ಈ ವಿಮಾನಗಳಿಗೆ ರನ್ವೇ ಬೇಕಾಗುತ್ತೆ. ಆದರೆ ವಾಟರ್ ಬೋಟ್ಗಳಿಗೆ ಇಡೀ ಸಮುದ್ರವೇ ರನ್ವೇನ ರೀತಿ ಕೆಲಸ ಮಾಡುತ್ತೆ. ಇದೆಲ್ಲ ಕಾರಣದಿಂದಾಗಿ ವಾಟರ್ ಬೋಟ್ನ ಪ್ರಯಾಣ ದರ ಕೂಡ ತುಂಬಾನೇ ಕಡಿಮೆ ಆಗುತ್ತೆ. ಪ್ರಯಾಣದ ಖರ್ಚು ಕೂಡ ಕಡಿಮೆ, ರಿಸ್ಕ್ ಕೂಡ ತೆಗೆದುಕೊಳ್ಬೇಕಾಗಿಲ್ಲ. ವಾಟರ್ ಬೋಟ್ನಲ್ಲಿ ಸೇಫ್ ಆಗಿ ಹೋಗಿ ಬರಬಹುದು. ಹೀಗೆ ವಾಟರ್ ಬೋಟ್ನಲ್ಲಿ ತುಂಬಾನೇ ಅಡ್ವಾಂಟೇಜ್ಗಳಿದೆ. ಇದು ಅಡ್ವಾಂಟೇಜ್ಗಳ ವಿಷಯ. ಆದರೆ ಕೆಲವೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದರಲ್ಲಿ ಇದೆ. ನಾವು ಆರಂಭದಲ್ಲೇ ಹೇಳಿದಂತೆ ವಾಟರ್ ಬೋಟ್ಗಳು ಗಾತ್ರದಲ್ಲಿ ತುಂಬಾನೇ ಚಿಕ್ಕದಾಗಿರುತ್ತೆ. ಹೀಗಾಗಿ ಒಂದು ವೇಳೆ ಚಂಡಮಾರುತದಂಥ ಸಂದರ್ಭ ಬಂದಾಗ ಈ ಪುಟ್ಟ ಗಾತ್ರದ ವಾಟರ್ ಬೋಟ್ಗಳು ಅದನ್ನ ಹೇಗೆ ನಿಭಾಯಿಸುತ್ತವೆ ಅನ್ನೋದೇ ಪ್ರಶ್ನೆ. ದೊಡ್ಡ ಪ್ರಮಾಣದಲ್ಲಿ ಚಂಡಮಾರುತಗಳು ಬೀಸಿದಾಗ ವಾಟರ್ ಬೋಟ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟವಾಗಬಹುದು. ಇನ್ನು ಗ್ರೌಂಡ್ ಎಫೆಕ್ಟ್ ಅನ್ನ ಯಾವಾಗಲೂ ಮೇಂಟೈನ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇಂಧನ ಹೆಚ್ಚು ಖರ್ಚಾಗುತ್ತೆ, ಕಂಟ್ರೋಲ್ ತಪ್ಪುವ ಸಾಧ್ಯತೆ ಕೂಡ ಇರುತ್ತೆ. ಹೀಗೆ ಕೆಲವೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಈಗ ಭಾರತ ರೆಡಿ ಮಾಡಿರುವ ವಾಟರ್ ಬೋಟ್ನ ವಿಚಾರಕ್ಕೆ ಬರೋಣ. ಈ ಬಾರಿಯ ಏರ್ ಶೋನಲ್ಲಿ ಭಾರತದ ಏರ್ ಬೋಟ್ನ ಮಾಡೆಲ್ ಅನ್ನ ಪರಿಚಯ ಮಾಡಲಾಗಿತ್ತು. ಯುವ ವಿಜ್ಞಾನಿಯಾಗಿರುವ ಹರೀಶ್ ಡಿಸೈನ್ ಮಾಡಿದ ಈ ವಾಟರ್ ಬೋಟ್ ಏರ್ ಶೋನಲ್ಲಿ ತುಂಬಾನೇ ಗಮನ ಸೆಳೆದಿತ್ತು. ಈ ಹರೀಶ್ ಅವರು ಈ ಹಿಂದೆ ಎಲೆಕ್ಟ್ರಿಕಲ್ ಫಾರ್ಮುಲಾ ಕಾರನ್ನ ರೆಡಿ ಮಾಡಿ ಫೇಮಸ್ ಆಗಿದ್ರು. ಇನ್ನಿವರು ಡಿಸೈನ್ ಮಾಡಿದ ಏರ್ ಬೋಟ್ ಬಗ್ಗೆ ನೋಡೋದಾದ್ರೆ ಇದು ನೋಡೋದಕ್ಕೆ ಪುಟ್ಟ ವಿಮಾನದಂತೆ ಕಾಣಿಸುತ್ತೆ. ನೀರಿನಲ್ಲೇ ಟೇಕ್ ಆಫ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಇದು ಆಕಾಶಕ್ಕೆ ಹಾರೋದಿಲ್ಲ, ಬದಲಾಗಿ ನೀರಿನಿಂದ ಕೇವಲ 4 ಮೀಟರ್ ಅಂತರದಲ್ಲಿ ಮಾತ್ರ ಇದು ಹಾರಾಟ ನಡೆಸುತ್ತೆ. ಫಿಸಿಕ್ಸ್ನ ಗ್ರೌಂಡ್ ಎಫೆಕ್ಟ್ ಕಾನ್ಸೆಪ್ಟ್ ಅನ್ನ ಬಳಸಿಕೊಂಡು ಇದು ಹಾರಾಟ ಮಾಡೋದ್ರಿಂದ ನೀರಿನಿಂದ ಹೆಚ್ಚು ಮೇಲೆ ಇದಕ್ಕೆ ಹಾರೋದಕ್ಕೆ ಆಗೋದಿಲ್ಲ. ಸರಿಯಪ್ಪ, ಈ ಗ್ರೌಂಡ್ ಇಫೆಕ್ಟ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ನೀವು ಜೆಟ್ಗಳು, ರಾಕೆಟ್ಗಳು ಹೋಗುವಾಗ ಇಂಜಿನ್ನ ಹಿಂಭಾಗದಲ್ಲಿ ಒಂದು ರೀತಿ ಹೊಗೆಯನ್ನ ನೋಡಿರಬಹುದು. ಅದು ಆಕಾಶದಲ್ಲಿ ಬಿಳಿ ಮಾರ್ಗದ ರೀತಿ ಕಾಣಿಸುತ್ತೆ. ಇದೇ ರೀತಿ ಈ ವಾಟರ್ ಬೋಟ್ನಲ್ಲೂ ಕೂಡ ಗಾಳಿ ಅಥವಾ ಹೊಗೆ ರಿಲೀಸ್ ಆಗುತ್ತೆ. ಈ ರೀತಿ ಬಿಡುಗಡೆಯಾದ ಏರ್ ನೀರಿನ ಮೇಲ್ಮೈ ಮತ್ತು ವಾಟರ್ ಬೋಟ್ ನಡುವೆ ಒಂದು ರೀತಿ ಒತ್ತಡದ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ. ಇದು ವಾಟರ್ ಬೋಟ್ನ ವೇಗವನ್ನ ಹೆಚ್ಚು ಮಾಡುತ್ತೆ. ಇದನ್ನ ಹೈ ಪ್ರೆಷರ್ ಏರ್ ಕುಷನ್ ಅಂತ ಕರೀತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಏರ್ ಕುಷನ್ ಎಫೆಕ್ಟ್ನಿಂದ ವಾಟರ್ ಬೋಟ್ಗೆ ಅತ್ಯಂತ ಕಡಿಮೆ ಪ್ರಮಾಣದ ಇಂಧನ ಸಾಕಾಗುತ್ತೆ. ಇಲ್ಲಿ ಇಂಧನದ ಬಳಕೆ ತೀರಾ ಕಡಿಮೆ ಆಗುತ್ತೆ. ಅದೇನೇ ಇರಲಿ, ಚೀನಾ ವಾಟರ್ ಬೋಟ್ ಅನ್ನ ಯುದ್ಧ ರಂಗಕ್ಕೆ ಇಳಿಸೋದಕ್ಕೆ ಸಿದ್ಧತೆ ಮಾಡ್ತಾ ಇದೆ. ಈ ವಾಟರ್ ಬೋಟ್ನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.